ವಿವಾಹ ಮದುವೆ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ಎಷ್ಟು ವಿಧದ ವಿವಾಹವಿದ್ದವು? 8 ರೀತಿಯ ವಿವಾಹಗಳಿದ್ದಾವೆ. ಅದರ ವಿವರಣೆಯನ್ನು ಕೊಡೋದಾದ್ರೆ ಬ್ರಹ್ಮ ವಿವಾಹ ಇದರಲ್ಲಿ ಶ್ರೇಷ್ಠವಾದ. ಅಂದರೆ ಏನಂದರೆ ಆಕಳನ್ನು ಕೊಟ್ಟು ವಿವಾಹ ಮಾಡೋರು ಒಳ್ಳೆಯದು ಅಂತ ಶುರುವಾಗಿದ್ದು ಅದು ವರದಕ್ಷಿಣೆ. ಬರೀ ಅಂದ ಚಂದ ರೂಪ ವಯ್ಯಾರ ಆಕರ್ಷಣೆ ಗಮನ ಕೊಡದೆ ನನಗೆ ಒಳ್ಳೆ ಹುಡುಗ ಹುಡುಗಿ ಸಿಗಲಿ ಅಂತ ದೇವ್ರ ಪ್ರಾರ್ಥನೆ ಮಾಡೋ ಕಡೆ ಗಮನ ಕೊಡಿ. ಕೆಲವಾರು ಹೆಣ್ಣು ಮಕ್ಕಳು 37-38 ಆದರೂ ವಿವಾಹವಾಗಿಲ್ಲ, ನಿಮಗೂ ಗೊತ್ತಿರಲಿ. ಕಾರಣ ದೊಡ್ಡ ಕಾರಣ ಅಲ್ಲ, ನನಗಿಂತ ಹುಡುಗ 2 ಇಂಚ್ ಹೈಟ್ ಇರಬೇಕು, ಕರೆಕ್ಟಾಗಿ 3 ಇಂಚ್ ಮಾತ್ರ ಹೈಟ್ ಇರಬೇಕು, ಆಮೇಲೆ ಕರೆಕ್ಟಾಗಿ ನನಗಿಂತ 1 ವರ್ಷ 8 ತಿಂಗಳು ಮಾತ್ರ ದೊಡ್ಡವನಿರಬೇಕು, 2 ವರ್ಷ ಇದ್ರೂ ಬೇಡ. ಎಲ್ಲಿ ಮದುವೆ ಆಗುತ್ತೆ ಸರ್? ವೀಕ್ಷಕರೇ, ಇಲ್ಲಿಯವರೆಗೆ ದಶಾಭುಕ್ತಿಯ ಬಗ್ಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಎಚ್ಚರಗಳನ್ನು ವಹಿಸಬೇಕು, ಎಸ್ಪೆಷಲಿ ಮದುವೆ ಬಗ್ಗೆ ನಿಮಗೆ ಮೊದಲಿಂದಲೂ ಹೇಳ್ತಾ ಬಂದಿದ್ದೇವೆ. ನಾವು ಈ ಸರಣಿಯನ್ನು ಮದುವೆಯ ಬಗ್ಗೆ ಮಾಡ್ತಾಯಿದ್ದೇವೆ. ಇಲ್ಲಿ ಬೇರೆ ಯಾವುದೇ ನಿಮ್ಮ ಜನ್ಮ ಜಾತಕ ಇಟ್ಕೊಂಡು ಜ್ಯೋತಿಷ ಹೇಳ್ತಾ ಇಲ್ಲ. ನಾವು ಮದುವೆ ಅನ್ನೋದೇ ಇವತ್ತೊಂದು ಬಹಳ ದೊಡ್ಡ ಸಂಕರಕಾರಕ ಆಗಿದೆ ಮತ್ತು ಅದು ತುಂಬ ಬೇರೆ ಬೇರೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಾಗಾಗಿ ಆ ಮದುವೆ ಅನ್ನೋದು ಕೇವಲ ಲೌಕಿಕವಾದಂಥ ಯಾವುದೋ ವಿದ್ಯಮಾನಗಳ ನೆಲೆಯಲ್ಲಿ ಅದು ಒಡೆತಾ ಇಲ್ಲ ಅಥವಾ ಶಿಥಿಲಗೊಳ್ತಾ ಇಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಜನ್ಮ ಕಾರಣ ಇದೆ. ಅದರ ಹಿಂದಿನಿಂದ ಮತ್ತು ಅದರ ನಂತರದ ನೆಲೆಗಳಲ್ಲಿ ನಾವು ಯಾವ ರೀತಿಯೆಲ್ಲ ನೋಡಬೇಕು ಅಂತ ಈ ದಶಾಭುಕ್ತಿಯ ವಿವರಗಳನ್ನು ಇಲ್ಲಿವರೆಗೆ ಕೋಟೆಯವರು ಹೇಳ್ತಾ ಬಂದರು. ಇನ್ನು ಮುಂದೆ ಬಹಳ ಇಂಟ್ರೆಸ್ಟಿಂಗು ಮತ್ತು ನಿಮಗೂ ಅದು ಬಹಳ ಆಸಕ್ತಿಕಾರಕ ಅಂತ ನಾನು ಭಾವಿಸ್ತೇನೆ. ಯಾವ ಯಾವ ರಾಶಿಯವರು ಯಾವ್ಯಾವ ರಾಶಿಯವರನ್ನು ಮದುವೆ ಆಗಬಹುದು, ಇದು ಇವತ್ತಿನ ಅಥವಾ ಈ ಸರಣಿಯ ಬಹಳ ದೊಡ್ಡ ಕೇಂದ್ರ ಬಿಂದು ಅಂತ ನಾನು ಭಾವಿಸ್ತೇನೆ, ಅಲ್ವಾ ಸರ್? ಹೌದು. ಸೊ ಇದರ ಜೊತೆಗೆ ಮತ್ತೆ ನಾನು ನಿಮಗೆ ಒಂದು ನೆನಪಿನ ಸಣ್ಣ ಮಾತ್ರೆಯನ್ನು ಕೊಡಬೇಕು. ಏನು ಅಂತಂದರೆ, ಇಲ್ಲಿ ನಿಮಗೆ ನಿಮ್ಮದೇ ಆದಂಥ ಕೆಲವು ಸಂದೇಹಗಳಿರ್ಬೋದು, ಪ್ರಶ್ನೆಗಳಿರ್ಬೋದು. ನಾಗರಾಜ್ ಕೋಟೆಯವರ ಹತ್ರ ನಾವು ಇದನ್ನು ಕೇಳಬೇಕು ಅಂತ ಕುತೂಹಲನೂ ಇರ್ಬೋದು, ಅದರ ಅಗತ್ಯತೆಯೂ ಇರ್ಬೋದು. ಕೆಳಗಡೆ ಅವರ ನಂಬರ್ ಇದೆ, ವಿವರಗಳಿದೆ, ವಿಳಾಸ ಇದೆ, ಎಲ್ಲವೂ ಇದೆ. ಆ ಮೂಲಕ ನೀವು ಸಂಪರ್ಕ ಮಾಡ್ಬೋದು. ನೇರವಾಗಿ ಅವ್ರಿಗೂ ಸಂಪರ್ಕ ಮಾಡ್ಬೋದು. ಎಲ್ಲಾದರೂ ಮಧ್ಯದಲ್ಲಿ ಅವರು ಫೋನ್ ಎತ್ತದೇ ಇದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದಿರಿ. ಆ ತಾಳ್ಮೆಯಿಂದ ಮತ್ತೊಮ್ಮೆ ಫೋನ್ ಮಾಡಿ, ಅವರು ಖಂಡಿತವಾಗಿ ಸಿಗ್ತಾರೆ. ಅದಕ್ಕೆ ಪ್ರಸಂಗ ಮಾತಾಡಬೇಡಿ, ಟು ದ ಪಾಯಿಂಟ್ ಮಾತಾಡಿ, ಆಯಿತಾ? ಅದಕ್ಕೂ ಹೆಚ್ಚಿನ ವಿವರ ಬೇಕು ಅಂತಂದರೆ ಸ್ವಲ್ಪ ಮನೆಯಿಂದ ಹೊರಟು ಇಲ್ಲಿವರೆಗೆ ಅವರ ಆಫೀಸಿಗೆ ಕಚೇರಿಗೆ ಬರಬೇಕಾಗುತ್ತೆ. ಓಕೆ, ಈಗ ನೀವಾಗಲೇ ಪ್ರೇಕ್ಷಕರಿಗೆ ಹೇಳ್ಬಿಟ್ಟಿದ್ದೀರಾ ಯಾವ್ಯಾವ ರಾಶಿಯವರು ಯಾವ್ರನ್ನ ಮದುವೆ ಆಗಬೇಕು, ಎಲ್ಲ ಕುತೂಹಲದಲ್ಲಿ ಯಾವೊಂದು ಇದರಲ್ಲಿ ಇರ್ತಾರೆ. ಅದಕ್ಕಿಂತ ಮುಂಚೆ ಮೊದಲ ಮದುವೆ ಆಗೋರಿಗೆ ಹೇಳ್ತಾ ಇದ್ದೇವೆ ನಾವು, ಮರು ಮದುವೆ ಅಲ್ಲ. ಮರು ಮದುವೆ ಯಾವ ರಾಶಿಯವ್ರು ಬೇಕಾದ್ರೆ ಆಗ್ಬೋದು, ಅವ್ರಿಗೆ ಯಾವುದೇ ಕಟ್ಟೆಪಾಡುಗಳಿಲ್ಲ. 2ನೇ ವಿವಾಹದವ್ರಿಗೆ ಹೌದು, ಜಾತಿ ಸಹಿತವಾಗಿ. ಹೌದು. ಈಗ ಒಂಚೂರು ಪ್ರಾಚೀನ ಇದಕ್ಕೆ ಹೋಗೋಣ, ಹಿಂದಕ್ಕೆ. ಆಯಿತು, ಎಲ್ಲ ಪ್ರಸ್ತುತದಲ್ಲಿ ಇದ್ವಿ. ಕೆಲವರಿಗೆ ಮಾಹಿತಿಗಾಗಿ, ನಮ್ಮ ಹಿಂದೂ ಸಂಪ್ರದಾಯದ ಮಾಹಿತಿಗಾಗಿ, ವಿವಾಹ ಮದುವೆ ಅಂತಂದರೆ ಪ್ರಾಚೀನ ಕಾಲದಲ್ಲಿ ಎಷ್ಟು ವಿಧದ ವಿವಾಹವಿದ್ದವು? ಹೌದು, ರಾಕ್ಷಸ ವಿವಾಹವನ್ನು ಸೇರಿ ಗಾಂಧರ್ವ ವಿವಾಹವನ್ನು ಸೇರಿ ಪೈಶಾಚ ವಿವಾಹವನ್ನು ಸೇರಿ ಹೇಳಿ. ಭಾಳ ಜನಕ್ಕೆ ಇದು ಮಾಹಿತಿ ಇರೋಲ್ಲ. ಆಮೇಲೆ ಎಲ್ರಿಗೂ ಇವತ್ತು ಅದನ್ನು ಹುಡುಕಿ ಯಾವ ಗ್ರಂಥದಲ್ಲಿದೆಯೋ, ಅದು ಯಾವ ಪುಸ್ತಕದಲ್ಲಿದೆಯೋ, ಯೂಟ್ಯೂಬಲ್ಲಿ ಎಲ್ಲಿ ಹುಡುಕ್ಬೇಕು ಗೊತ್ತಿರಲ್ಲ. ಅಂಥವ್ರಿಗೊಂದು ನಮ್ಮ ಚಾನಲ್ ಮೂಲಕ ಒಂದು ಮಾಹಿತಿ ಕೊಡೋಣ. ತಿಳ್ಕೊಳ್ಳಿ, 8 ರೀತಿಯ ವಿವಾಹಗಳು ಇದೆ ನಮ್ಮ ಪುರಾಣ ಶಾಸ್ತ್ರದಲ್ಲಿ. 1 ಬ್ರಹ್ಮ ವಿವಾಹ, 2 ದೈವ ವಿವಾಹ, 3 ಪ್ರಜಾಪತ್ಯ ವಿವಾಹ, 4ನೇದು ಆರ್ಷ ವಿವಾಹ, 5 ಗಂಧರ್ವ ವಿವಾಹ, 6 ಅಸುರ ವಿವಾಹ, ಅದೇ ರಾಕ್ಷಸ ವಿವಾಹ. ಹೌದು. 7 ಪೈಶಾಚ ವಿವಾಹ. ಇನ್ನೊಂದು ರಾಕ್ಷಸ ವಿವಾಹ ಅಂತಿದೆ, ಅಸುರದು, ಅದು ರಾಕ್ಷಸ ವಿವಾಹನೇ. 8 ರೀತಿಯ ವಿವಾಹಗಳಿದ್ದಾವೆ. ಅದರ ವಿವರಣೆಯನ್ನು ಕೊಡೋದಾದರೆ ಬ್ರಹ್ಮ ವಿವಾಹ ಇದರಲ್ಲಿ ಶ್ರೇಷ್ಠವಾದದ್ದು. ಮೊದಲ ಸ್ಥಾನದಲ್ಲಿರೋದು
ಬ್ರಹ್ಮ ವಿವಾಹ ಏನು ಹೇಳುತ್ತೆ ಬ್ರಹ್ಮ ವಿವಾಹ? ಒಳ್ಳೆ ಗುಣದ ಕನ್ಯೆಯನ್ನು ಹುಡುಕಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಪೂರ್ವಕವಾಗಿ ಧಾರೆ ಎರೆದು ಕೊಡುವ ಒಂದು ಕ್ರಿಯೆಗೆ ಬ್ರಹ್ಮ ವಿವಾಹ. ಸಾಮಾನ್ಯವಾಗಿ ಬ್ರಹ್ಮ ವಿವಾಹ ಹಿಂದೆ 7 ದಿನಗಳ ಕಾಲ ನಡೀತಾ ಇತ್ತು ಅಂತ ಅದು ಉಲ್ಲೇಖ ಇದೆ. ಅದಾಚೆಚೆಗೆ 5 ದಿನ ಬಂತು, 3 ದಿನ ಬಂತು, ಈಗ 1 ದಿನ, ಈಗ 1 ಅವರ್ 1 ಅವರಿಗೆ ಬಂದು ನಿಂತ್ಕೊಂಡು ಗಾಂಧರ್ವ ವಿವಾಹ ವಿವರಣೆ ಕರೆಕ್ಟಾಗಿ ಕೊಟ್ಬಿಟ್ರೆ ಕೊನೆಗೆ ಅವರು ಅದಕ್ಕೆ ಹೋಗ್ಬಿಡ್ತಾರೆ ಈಗಿನ ಕಾಲದವರು. ಎರಡನೇದು ದೈವ ವಿವಾಹ. ಬೃಹತ್ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ದೇವರ ಮುಂದೆ ದೈವಜ್ಞರ ಸಮ್ಮುಖದಲ್ಲಿ ಧಾರೆ ಎರೆದುಕೊಡುವುದಕ್ಕೆ ದೈವ ವಿವಾಹ. ಈಗಿನ ಕಾಲದಲ್ಲೂ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆಗೋದು, ನಾವು ತಿರುಪತಿಯಲ್ಲಿ ಸಾಮೂಹಿಕವಾಗಿ ದೈವ ವಿವಾಹ ಅಂತ ನಾವು ಈ ಕಾಲಕ್ಕೆ ನಾವು ಕರೀಬೋದು. ಮೂರನೇದು ಪ್ರಜಾಪತ್ಯ ವಿವಾಹ. ವಧೂವರರಿಬ್ಬರು ಒಂದು ಸಮ್ಮತಕ್ಕೆ ಬಂದು ಒಮ್ಮತದಿಂದ ಜೀವನ ಸಾಗಿಸಬೇಕು ಅಂತೂ ಗುರು ಹಿರಿಯರ ಸಮ್ಮುಖದಲ್ಲಿ ಕರಾರು ಪತ್ರವನ್ನು ಬರೆದು, ಈಗ ಲಗ್ನ ಬರೆಯೋದು ಅಂತ ಹೇಳ್ತೀವಿ ಈ ಕಾಲಕ್ಕೆ, ಲಗ್ನ ಬರೆಸೋದು ಅಂತ ಬರೆದು ವಿವಾಹ ಮಾಡಿಕೊಡುವಿಕೆಗೆ ಇದಕ್ಕೆ ಮಾತಾಪಿತೃಗಳೆಲ್ಲ ಸಹಾಯ ಹಾಕಿರ್ತಾರೆ, ಬೀಗರು ಅವ್ರ ಕಡೆಯವರು ಇವ್ರ ಕಡೆಯವರು. ಈಗಲೇ ಲಗ್ನ ಕಟ್ಟಿಸೋ ಶಾಸ್ತ್ರ ಅಂತೀವಿ, ಇದಕ್ಕೆ ಪ್ರಜಾಪತ್ಯ ವಿವಾಹ ಅಂತ. ನಾಲ್ಕನೇದು ಆರ್ಷ ವಿವಾಹ. ಕನ್ಯೆಯ ಜೊತೆ ಆಕಳು, ಹಸು ಮತ್ತು ಎತ್ತಿನ ಜೋಡಿಯನ್ನು ಕೊಟ್ಟು ವಿವಾಹ ಮಾಡೋದು. ಕೃಷಿಪತ್ ಪ್ರಧಾನ ದೇಶ ಅಲ್ವಾ ಇದು? ಕೃಷಿಪತ್ ಪ್ರಧಾನ ದೇಶ. ಅದು ಬರ್ತಾ ಬರ್ತಾ ಅದು ವರದಕ್ಷಿಣೆಯಾಗಿ ಮಾರ್ಪಾಡಾಯಿತು ಆ ಕಾಲದಲ್ಲಿ. ಅಂದರೆ ಏನಂದರೆ ಆಕಳನ್ನು ಕೊಟ್ಟು ವಿವಾಹ ಮಾಡೋರು ಒಳ್ಳೆಯದು ಅಂತ ಶುರುವಾಗಿದ್ದು ಅದು ವರದಕ್ಷಿಣೆ ಆಯಿತು. ಕೊಟ್ಟು ಮದುವೆ ಮಾಡೋದು ಕನ್ಯೆ ಜೊತೆ. ಆಮೇಲೆ ಗಾಂಧರ್ವ ವಿವಾಹ, ವಧುವರಿಬ್ಬರು ಪರಸ್ಪರ ಪ್ರೀತಿಸಿ ವಿವಾಹ ಮಾಡಿಕೊಳ್ಳೋದು. ಈಗ ಲವ್ ಮ್ಯಾರೇಜ್ ಈಗ ಜಾಸ್ತಿ ಅದೇ ಆಗೋದು. ಹಿರಿಯರು ಗುರಿಯರು ಯಾರು ಬೇಡ ಅದಕ್ಕೆ. ನಮ್ಮಲ್ಲಿ ದುಷ್ಯಂತ ಶಕುಂತಲೆಯರ ಹೌದು ವಿವಾಹ. ಇನ್ನೊಂದು ಇದನ್ನು ಒಂಥರ ಬಲವಂತದ ವಿವಾಹ ಅಂತ ಹೇಳ್ಬೋದು. ಕನ್ಯೆಯ ತಂದೆ ತಾಯಿಗಳಿಗೆ ಮನವೊಲಿಸಿ ಅವರಿಗೆ ಹಣದಾಸೆ ತೋರಿಸಿ ಕನ್ಯೆಯ ಅಭಿಪ್ರಾಯ ಪಡೆಯದೆ ವಿವಾಹ ಮಾಡಿಕೊಳ್ಳುವುದು. ಇದೊಂದು ರೀತಿಯ ಹಸಿರ ವಿವಾಹವೇ. ಇದು ಆಲ್ರೆಡಿ ಬೇರೆ ದೇಶದ ಶ್ರೀಮಂತರು ಮಾಡ್ತಿದ್ದಾರೆ. ನಮ್ಮಲ್ಲೂ ಯುವಕರು ಲವ್ ಮ್ಯಾರೇಜಿನ ಹೆಸರಲ್ಲಿ ಅದನ್ನು ಇದೆಲ್ಲ ಎಲ್ಲ ಐತಿಲ್ಲ, ವಿದೇಶಕ್ಕೆ ಮಾಡ್ಕೊಂಡು ಕೆಲಸಕ್ಕೆ ಇಟ್ಕೊಳ್ಳೋದು, ಇಲ್ಲಿ ಮದುವೆಯನ್ನು ಶಾಸ್ತ್ರ ಮಾಡೋದು. ಬಹುತೇಕ ಗಲ್ಫ್ ಕಂಟ್ರಿಯಿಂದ ಬಂದಂಥ ಇವರೆಲ್ಲ ಬೆಂಗಳೂರಲ್ಲಿ ಬಹಳ ಜಾಸ್ತಿ ಆಗ್ತದೆ ಈಗ ಆ ಥರ ವಿವಾಹ ಇದೆ. ಇನ್ನೊಂದು ಪೈಶಾಚ ವಿವಾಹ. ಕನ್ಯೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿ ಬಲವಂತವಾಗಿ ವಿವಾಹ ಮಾಡಿಕೊಳ್ಳೋದು. ಹೌದು, ಈಗ ಲವ್ ಮ್ಯಾರೇಜ್ಗಳು. ಈ ಕನ್ಯೆ ರಾತ್ರಿ ಹೊತ್ತು ಮಲಗಿದ್ದಾಗಲೋ ಅಥವಾ ಅವಳು ಕಾಲೇಜಿಗೆ ಹೋಗುವಾಗಲೋ ಅಥವಾ ಇನ್ನೇನೋ ಬೇರೆ ಅವರು ಇದರಲ್ಲಿ ಇದ್ದಾಗಲೋ ಆಕೆಯನ್ನು ಈ ಬಾಯಿ ಮುಚ್ಚಿಸೋ ಏನು ಅದಕ್ಕೆ ಮತ್ತು ಬರುವ ಇದನ್ನು ಕೊಟ್ಟು ಆಕೆಯನ್ನು ಹೇಳ್ಕೊಂಡೋಗಿ ಮದುವೆ ಮಾಡ್ಕೊಳ್ಳೋದು ಪೈಶಾಚ ವಿವಾಹ ಒಂದಿದೆ. ಅಸುರ ವಿವಾಹ. ಬಂಧುಗಳು ಒಪ್ಪದೇ ಇರಲಿ ಅವ್ರ ಮನೆ ಮುಂದೆ ಹೋಗಿ ಜಗಳ ಮಾಡಿ ಮಚ್ಚು ತೋರಿಸಿ, ಹೌದು ರೌಡಿಗಳ ಥರ ಗಲಾಟೆ ಮಾಡಿ ಒಂದು ರೀತಿ ವಿಷಾದದ ಛಾಯೆಯಲ್ಲಿ, ಅಂದರೆ ಮದುವೆ ಮನೆಯಲ್ಲಿ ಸಂಭ್ರಮದ ವಾತಾವರಣವೇ ಇರೋಲ್ಲ, ಎಲ್ಲರ ಮುಖದಲ್ಲೂ ಆತಂಕ ಇರುತ್ತೆ. ರಾಕ್ಷಸ ವಿವಾಹ. ಅದಕ್ಕೆ ಭಯದ ಛಾಯೆಯಲ್ಲಿ ಮದುವೆ ಆಗೋದಕ್ಕೆ ರಾಕ್ಷಸ ವಿವಾಹ. 8 ರೀತಿಯ ವಿವಾಹಗಳು ನಮ್ಮ ಪುರಾತನ ಕಾಲದಿಂದಲೂ ಪದ್ಧತಿಯಲ್ಲಿದೆ. ಬಟ್ ಇತ್ತೀಚೆಗೆ ನಮಗೆ ಸಿಗ್ತಾ ಇರೋದೇ 2, ಒಂದು ಗಂಧರ್ವ, ಒಂದು ರಾಕ್ಷಸ. ಹೌದು, 2 ವಿವಾಹ. ಅಲ್ಲಲ್ಲಿ ಬ್ರಹ್ಮ ವಿವಾಹಗಳು ನಡೀತಾ ಇದೆ. ಇರಲಿ, ಇದು ಎಲ್ಲಿವರೆಗೆ ಹೋಗುತ್ತೆ ನೋಡುವ. ಇಷ್ಟು ರೀತಿಯ ವಿವಾಹಗಳು ಇಂದಿನ ಕಾಲಕ್ಕೆ ಮತ್ತು ಇಂದಿನ ಬ್ರಹ್ಮ ವಿವಾಹ ಶ್ರೇಷ್ಠ ಇತ್ತು. ಸರ್, ಇತ್ತೀಚೆಗೆ 9ನೇದೊಂದು ನಾವು ಸೇರಿಸ್ಬೇಕಾಗಿದೆ. ಏನದು? ಅರ್ಜೆಂಟ್ ಮದುವೆ. ಕರೆಕ್ಟ್. ಅವ್ರು ಒಪ್ತಾರೋ ಗೊತ್ತಿಲ್ಲ, ಇವ್ರು ಒಪ್ತಾರೋ ಗೊತ್ತಿಲ್ಲ, ನಮ್ಮ ಮಾವ ಬರೋದು ಗೊತ್ತಾಗೋತ್ತಿಲ್ಲ. ಇನ್ನು ನಾವು ಊರಿಗೆ ಹೋಗ್ಬಿಡ್ಬೇಕು, ನೆಕ್ಸ್ಟ್ ವೀಕ್ ಮದುವೆ ಆಗ್ಬಿಡ್ಬೇಕು ಅಷ್ಟೇ. ಅದು ಹೇಳಿದ್ನಲ್ಲ ಆಗಲೇ, ನಾವು ದಶಾಭುಕ್ತಿ ನೋಡಲಿಲ್ಲ, ಅದು ನೋಡಲಿಲ್ಲ, ಚೌಲ್ಟ್ರು ಸಿಕ್ಕಲಿಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ವಿ, ಬೆಟ್ಟದ ಮೇಲೆ ಹೋದ್ವಿ, ನಾವೇ ತೊಗೊಂಡು ಹೋದ್ವಿ, ಒಂದು 4 ಜನ ಕಾರಲ್ಲಿ ಹೋದ್ವಿ, ಮದುವೆ ಮಾಡ್ಕೊಂಡು ಬಂದ್ವಿ. ಈಗ ಅರ್ಜೆಂಟ್ ವಿವಾಹವೇ ಜಾಸ್ತಿ ಆಗಿದೆ. ಅರ್ಜೆಂಟ್ ಡೈವರ್ಸು ಅದರ ನಂತರ ಅದು ಮುಂದುವರಿದ ಭಾಗ. ಹಾಗಾಗಿ ಈ ಅರ್ಜೆಂಟು, ಇಮಿಡಿಯೇಟು, ಬೇಗ ಅಷ್ಟರೊಳಗೆ ಇಷ್ಟರೊಳಗೆ ಪ್ಲ್ಯಾನ್ ಮಾಡದೆ ಮದುವೆ ಮಾಡ್ಕೊಳ್ಳೋದ್ರಿಂದ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಮ್ಮ ಋಷಿಮುನಿಗಳು ಬಹಳ ಒಳ್ಳೆಯದಾಗಲಿ ಅಂತೇಳಿ ಇವನ್ನೆಲ್ಲ ಮಾಡಿದರು. ಆದರೂ ನಮ್ಮ ಅನುಕೂಲಕ್ಕೆ ಅದನ್ನು ನಾವು ಮಾಡ್ಕೋತಾ ಇಲ್ಲ. ನೀವು ಹೇಳಿದಾಗೆ 25 ವರ್ಷಗಳಿಂದ ಈಚೆಗೆ ವಿಚ್ಛೇದನ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ, ವಿರೋಧ, ಡಿವೋರ್ಸ್ಗಳು ಜಾಸ್ತಿ ಆಗಿದ್ದಾವೆ. ಗಮನಿಸಿ, ತಾಳ್ಮೆ ಕಡಿಮೆ ಆದಾಗಲಿಂದ ಈಗ
ಏನಾಗುತ್ತೆ ಅಂದರೆ 2 ಕಿಲೋಮೀಟ್ರ್ ನಡೆದ್ರೆ ನಾವು 10 ನಿಮಿಷ ಕೂರಬೇಕು ಅನಿಸುತ್ತೆ. ಇನ್ನು 50 ವರ್ಷ ಸಾಗೋ ಜೀವನ ಎಷ್ಟು ನಿಧಾನವಾಗಿ ಕುಳಿತು ಏರಿಸಿ ಮದುವೆ ಮಾಡ್ಕೋಬೇಕು ಹೇಳಿ ಅಲ್ವಾ? ಅದರಿಂದ ಅರ್ಜೆಂಟ್ ವಿವಾಹ ಸೂಕ್ತ ಅಲ್ಲ. ನೋಡಿ ಅದನ್ನು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಮದುವೆ ಮಾಡ್ಕೋಬೇಕಾಗತ್ತೆ. ನಿಮಗೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ, ಯಾರಿಗೆ ಈಗ ಮದುವೆ ಆಗೋರಿಗೆ ಅದನ್ನು ಕ್ಲೀನಾಗಿ ಜ್ಞಾಪಿಸ್ಕೊಳ್ಳಿ. ಬರೀ ಅಂದ ಚಂದ, ರೂಪ, ವಯ್ಯಾರ, ಆಕರ್ಷಣೆ ಗಮನ ಕೊಡದೆ ನನಗೆ ಒಳ್ಳೆಯ ಹುಡುಗ ಹುಡುಗಿ ಸಿಗಲಿ ಅಂತ ದೇವ್ರ ಪ್ರಾರ್ಥನೆ ಮಾಡೋ ಕಡೆ ಗಮನ ಕೊಡಿ. ನಾನೀಗ ಇತ್ತೀಚೆಗೆ ನಾನು ಗಮನಿಸಿದೆ ಸರ್, ಕೆಲವಾರು ಹೆಣ್ಣು ಮಕ್ಕಳು 37-38 ಆದರೂ ವಿವಾಹವಾಗಿಲ್ಲ. ನಿಮಗೂ ಗೊತ್ತಿರಲಿ. ಕಾರಣ ದೊಡ್ಡ ಕಾರಣ ಅಲ್ಲ, ನನಗಿಂತ ಹುಡುಗ 2 ಇಂಚ್ ಹೈಟ್ ಇರಬೇಕು, ಕರೆಕ್ಟಾಗಿ 3 ಇಂಚ್ ಮಾತ್ರ ಹೈಟ್ ಇರಬೇಕು, ಆಮೇಲೆ ಕರೆಕ್ಟಾಗಿ ನನಗಿಂತ 1 ವರ್ಷ 8 ತಿಂಗಳು ಮಾತ್ರ ದೊಡ್ಡವನಿರಬೇಕು, 2 ವರ್ಷ ಇದ್ದರೂ ಬೇಡ. ಎಲ್ಲಿ ಮದುವೆ ಆಗುತ್ತೆ ಸರ್? ಈ ಥರ ಎಲ್ಲ ಬರ್ತಾ ಇದೆ ನಿಮ್ಮ ಹತ್ರ? ಬಂದಿದೆ. ನಾನು ಅದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಆಮೇಲೆ ಇನ್ನೂ ಒಂದಿದೆ, ನನಗೆ ಇನ್ನೂ ಒಂದು ಕೇಳ್ಪಟ್ಟೆ, ಯಾರೋ ಹುಡುಗರು ಹೇಳಿದ್ದು, ಸರ್ ನಮ್ಮ ಹುಡುಗಿಗೆ ಕರ್ಲಿ ಹೇರ್ಸಿರೋ ಹುಡುಗ ಬೇಕಂತೆ. ಅದೇಗೆ ಮಾಡ್ತಾರೆ? ವಿಗ್ ಸಿಗುತ್ತಲ್ಲ, ಅದು ಮಾಡ್ಕೋಬೇಕಾಗತ್ತೆ. ಆಮೇಲೆ ಆ ಹುಡುಗಿಗೆ ಮೂಗುದ್ದ ಇರಬೇಕು, ಆಕೆ ಈ ಥರ ಇರಬೇಕು, ಈ ಥರ ಡ್ರೆಸ್ಸೇ ಹಾಕಬೇಕು. ಏನಕ್ಕೆ ಕಟ್ಟುಪಾಡುಗಳನ್ನ ನಾವು ಮಾಡ್ಕೋತಾ ಇದ್ದೀವಿ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ದಯವಿಟ್ಟು ಒಬ್ಬ ಸಂಗಾತಿ ಬೇಕು, ಒಳ್ಳೆ ಸಂಗಾತಿ ಬೇಕು, ಒಳ್ಳೆ ಮನಸ್ಸಿರೋಳಬೇಕು, ಆ ಕಡೆ ಗಮನ ಕೊಡಿ. ನನಗೆ ಇಷ್ಟೆಲ್ಲ ಉದಾಹರಣೆ ಕೊಟ್ವಿ ನಾವು, ಬರೆದೆಲ್ಲ ತೋರಿಸಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನೀವು ಅದನ್ನೆಲ್ಲ ಕೇವಲ ಒಂದು ಕಾರಣಕ್ಕೆ ನೀವು ಮದುವೆ ಮೂಗು ಅವಳದು ಚಿಕ್ಕದಿತ್ತು ಅಂತ ಮಿಸ್ ಮಾಡಿದ್ರೆ ಈ ದಶಾಭುಕ್ತಿ, ಈ ಗಣಕೂಟ, ನಿಮ್ಮ ತಂದೆ ತಾಯಿ ಪ್ರಯತ್ನ ಎಲ್ಲ ವೇಸ್ಟ್ ಆಗುತ್ತಲ್ವ. ಆ ಸಣ್ಣ ಸಣ್ಣ ಕಾಂಪ್ರಮೈಸ್ಗಳಿಗೆಲ್ಲ ನೀವು ಅದಾಗಬೇಡಿ, ಹೊರಗೆ ಬನ್ನಿ. ಅದರಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಆ ವಿಚಾರಗಳಲ್ಲಿ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಏನಾಗಿದೆ ಸರ್, ಇಲ್ಲಿ ಇವತ್ತಿನ ಹುಡುಗರಿಗೆ ಒಂದು ಹೇಳ್ತೀನಿ, ಈ ಮದುವೆ ಬಗ್ಗೆ ಅರಿವು ಅನ್ನೋದಕ್ಕಿಂತ ನೀವು ಆಗಲೇ ಹೇಳಿದ್ರಿ, ಈ ಸಂಸಾರ ಜವಾಬ್ದಾರಿ ಅಂದ ಕೂಡಲೇ ಏನದು ಮನೆಗೆ ಪದಾರ್ಥ ತರಬೇಕು, ದುಡಿಬೇಕು, ಅಥವಾ ಇನ್ನೇನೋ ಮಾಡಬೇಕು, ಹಾಲು ತಂದು ಕೊಡಬೇಕು, ಇವ್ಯಾವುದು ಇರಬಾರ್ದು, ಎಲ್ಲ ರೆಡಿಮೇಡ್ ಬಂದುಬಿಡಬೇಕು. ಆ ಒಂದು ಧಾವಂತದಲ್ಲಿ ಮದುವೆಗಳು ವ್ಯತ್ಯಾಸ ಆಗ್ತಾಯಿದೆ. ಮಕ್ಕಳಿಗೆ ತಂದೆ ತಾಯಿಗಳು ನಾನು ಕಿವಿ ಮಾತು ಹೇಳ್ತೀನಿ, ಒಂದು 15 ವರ್ಷ ಬಂದ ಕೂಡಲೇ ಅವ್ರ ಕೈಲೇ ಸಾಮಾನು ತರಿಸಿ ದಯವಿಟ್ಟು. ಏನೇನು ಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕು. ಇಲ್ಲಿ ನಾವು ಎಡುತ್ತಿರೋದೇ ಅಲ್ಲಿ. ಎಷ್ಟೋ ಮಕ್ಕಳಿಗೆ ತೊಗರಿಬೇಳೆ ಹೆಂಗಿರುತ್ತೆ ಗೊತ್ತಿಲ್ಲ, ಫೋನಲ್ಲಿ ಹೇಳ್ಬೇಕು ಅವರಮ್ಮ, ನೋಡೋ ಬೆಳ್ಳಿಗಿರುತ್ತೆ ನೋಡೋ, ಹಳದಿ ಇರುತ್ತೆ ನೋಡೋ, ಒಂದು ನಿಮಿಷ ಇರೋ ಅಂದ್ಬಿಟ್ಟು ಮನೆಯಿಂದ ಒಂಚೂರು ತೊಗರಿಬೇಳೆ ವಾಟ್ಸಪ್ ಮಾಡಿ, ಇದೇ ಕಾಣೋ ತೊಗರಿಬೇಳೆ, ಗೊತ್ತಾಯ್ತು ಬಿಡು ಮಮ್ಮಿ, ಹೆಸರು ಬೇಳೆ ಗೊತ್ತಿಲ್ಲ, ಹೆಸರು ಕಾಳು ಗೊತ್ತಿಲ್ಲ. ಅವ್ರಿಗೆ ನೀವು ಹೆಂಗೆ ಮದುವೆ ಮಾಡ್ತೀರಾ 25 ವರ್ಷ ಆದಮೇಲೆ? ಒಂದು 10 SSLC ದಾಟಿದ ಕೂಡಲೇ ಮನೆಗೆ ಸಾಮಾನು ತರೋದು ಅಂದರೆ ಮದುವೆ ಆದಮೇಲೂ ಕೂಡ ಅವ್ರಿಗೆ ಅದು ಬಗ್ಗೆ ಜವಾಬ್ದಾರಿ ಬರಬೇಕು. ಕರೆಕ್ಟು ಅಲ್ವಾ ಸರ್? ಈ ತರಕಾರಿ ತಗೊಂಡ್ಬ, ನಮ್ಮ ಮಗನಿಗೆ ಯಾಕೆ, ಅವ್ನು ಓದ್ಕೋತಿದ್ದಾನೆ, ನಾನೇ ಹೋಗಿ ತರ್ತೀನಿ, ಅವನಿಗೆಲ್ಲ ಅದು ಬೇಡ, ಆ ಕಷ್ಟ ಅವನಿಗೆ ಯಾಕೆ, ಒಬ್ರು ಕೆಲಸದವ್ರು ಇಟ್ಕೊಂಡ್ರಾಯ್ತು, ಈ ಯೋಚನೆ ಮಾಡಬೇಡಿ. ಶ್ರೀಮಂತರಾಗಿರಲಿ, ನಿಮ್ಮ ಹತ್ರ ದುಡ್ಡಿರಲಿ, ತೊಂದರೆ ಇಲ್ಲ, ಮಕ್ಕಳ ಕೈಯಲ್ಲಿ ಮಾಡಿಸಿ. ಆವಾಗ ನಿಮಗೆ ಮದುವೆ ಸಮಯಕ್ಕೆ ಎಷ್ಟು ರಿಸ್ಕ್ ನಿಮಗೆ ಬರಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮಕ್ಳ ಕೈಯಲ್ಲಿ ಕೆಲಸ ಮಾಡಿಸಿ, ಆವಾಗವಾಗ ಒಂದಿನ ಮನೆ ಗುಡ್ಸೋಕೆ ಹೇಳಿ, ಹಾಸಿಗೆ ದಿಮ್ ಮಾಡ್ಸೋಕೆ ಹೇಳಿ, ಅದು ಕ್ಲೀನ್ ಮಾಡೋಕ್ಕೆ ಹೇಳಿ, ಮನೆ ಒರೆಸೋಕೆ ಹೇಳಿ. ಇವೆಲ್ಲ ಅವರು ಸಾಂಸಾರಿಕ ಜೀವನಕ್ಕೆ ಬರೋ ಅಷ್ಟೊತ್ತಿಗೆ ಅನುಕೂಲ ಆಗುತ್ತೆ. ಇದನ್ನು ತಂದೆ ತಾಯಿಗಳು ದಯವಿಟ್ಟು ಗಮನಿಸಿ. ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಹೇಳ್ತಾ ಇರೋದು ನಾನು. ಚಿಕ್ಕ ವಯಸ್ಸಿಂದಲೇ ಕೆಲಸ ಮಾಡೋದನ್ನ ರೂಢಿ ಮಾಡಿಸಿ. ಇಲ್ಲ ಅಂದರೆ ಅವ್ರಿಗೆ ಮದುವೆ ಟೈಮಿಗೆ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಈ ಸಬ್ಜೆಕ್ಟ್ ಇದೆಯಲ್ಲ, ಮ್ಯಾಥ್ಸು, ಫಿಸಿಕ್ಸು ಅಂತ, ಅವ್ರಿಗೊಂದು ಮದುವೆ ಅಂತ ಒಂದು ಸಬ್ಜೆಕ್ಟ್ ಇಟ್ಟು ಪಾಠ ಮಾಡಬೇಕಾಗತ್ತೆ. ಹೌದು. ಮುಂದಿನ ದಿನಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಮದುವೆ ಅಂದರೆ ಹಿಂಗಿರುತ್ತೆ, ಈ ಸಂಸಾರ ಅಂದರೆ ಈ ಥರ, ತಿಂಗಳಿಗೆ ಇಷ್ಟು ಖರ್ಚು ಬರುತ್ತೆ, ನೀವು ಇಷ್ಟು ದುಡಿಬೇಕಾಗುತ್ತೆ, ಇಲ್ಲಿಂದ ಸಂಬಂಧಗಳು ಬರ್ತವೆ. ಅದು ಒಂದು ಮದುವೆ ಅನ್ನೋದೇ ಒಂದು ಸಬ್ಜೆಕ್ಟ್ ಇಟ್ಟು ಅದನ್ನೊಂದು 2 ವರ್ಷ ಕೋರ್ಸ್ ಮಾಡಬೇಕಾಗ್ಬಿಡುತ್ತೆ. ಆಮೇಲೆ ಹೌದು, ಅದ್ರ ಬಗ್ಗೆ ನಾವು ಅರಿವು ಮೂಡಿಸ್ತಾ ಇದ್ರೆ ಅಲ್ವಾ? ಹೌದು, ಎಕ್ಸೆಪ್ಟ್ ಹನಿಮೂನ್ ಅಲ್ವಾ? ಎಕ್ಸೆಪ್ಟ್ ಹನಿಮೂನ್. ಓಕೆ.